ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಜುಗಾಡ್ ಬೂಸ್ಟರ್ ಅಥವಾ DIY ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಜೊತೆ ಜಿಯೋ 5G ನೆಟ್ವರ್ಕನ್ನು ಫೈಂಡ್ ಮಾಡೋದಕ್ಕೆ ಈ LMR 400 ಕೋಆಕ್ಸಲ್ ಕೇಬಲ್, ಅದರಲ್ಲೂ 30 ಮೀಟರ್ ಲೆಂತಿನ ಈ ಕೋಆಕ್ಸಲ್ ಕೇಬಲನ್ನು ಕನೆಕ್ಟ್ ಮಾಡಿ ನೆಟ್ವರ್ಕ್ ಸಿಗತ್ತಾ, ಸಿಕ್ಕಿದ್ರೆ ಇಂಟರ್ನೆಟ್ ಸ್ಪೀಡ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಗೈಸ್, ಈ ಹಿಂದೆಲ್ಲ ಜಿಯೋ 5G ನೆಟ್ವರ್ಕನ್ನು ಸರ್ಚ್ ಮಾಡೋದಕ್ಕೆ ಈ ಕೇವಲ 7 ಮೀಟರ್ ಲೆಂತಿನ 400 ಕೇಬಲನ್ನು ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ದೆ, ಅದೆಲ್ಲ ಸಕ್ಸಸ್ ಆಗಿತ್ತು. ಆದರೆ ಈ ವಿಡಿಯೋದಲ್ಲಿ ಈ ಒಂದು ಹೊಸ ಕೇಬಲ್ ಅಂದರೆ LMR 400 ಕೇಬಲನ್ನು ಸುಮಾರು 30 ಮೀಟರ್ ಲೆಂತ್ ಇದೆ, ಇದನ್ನು ಕನೆಕ್ಟ್ ಮಾಡಿದರೆ ಜಿಯೋ 5G ಈ ಕೇಬಲ್ನಲ್ಲಿ ಬಂದಷ್ಟೇ ಬರುತ್ತಾ, ಬಂದರೆ ಇಂಟರ್ನೆಟ್ ಸ್ಪೀಡ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಗೈಸ್, ಈ 30 ಮೀಟರ್ ಲೆಂತಿನ ಕೇಬಲನ್ನು ಪರ್ಚೇಸ್ ಮಾಡೋದಕ್ಕೆ ಕಾರಣ ಏನಂದರೆ, ಮನೆಯ ಒಳಗಡೆ ಅಂದರೆ ಇದು ನಮ್ಮ ಪಕ್ಕದ ಮನೆ ಬ್ರದರ್ ಅವ್ರ ಮನೆ, ನೆಟ್ವರ್ಕ್ ಸರಿಯಾಗಿ ವರ್ಕ್ ಆದರೆ ಮನೆಯ ಒಳಗಡೆ ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಅಂಟೆನಾ ಜೊತೆ ಫಿಟ್ ಮಾಡಿ ನೆಟ್ವರ್ಕ್ ಸಿಗತ್ತಾ ಇಲ್ವ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇವಾಗ ಈ ಕೋಆಕ್ಸಲ್ ಕೇಬಲ್ನ ಒಂದು ಸೈಡಿನ ಎನ್ ಟೈಪ್ ಮೇಲ್ ಕನೆಕ್ಟರನ್ನು ಈ ಒಂದು ಅಂಟೆನಾದ ಫೀಮೇಲ್ ಕನೆಕ್ಟರ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಇನ್ಸ್ಟಾಲ್ ಮಾಡೋವಾಗ ಇದಕ್ಕೆಲ್ಲ ವಾಟರ್ ಪ್ರೂಫ್ ಟೇಪನ್ನೆಲ್ಲ ಹಾಕಿ ಫೈನಲ್ ಮಾಡಬೇಕು. ಆದರೆ ಇವಾಗ ಜಸ್ಟ್ ಈ ಹೊಸ ಕೇಬಲನ್ನು ಕನೆಕ್ಟ್ ಮಾಡಿದರೆ ಜಿಯೋ ಟ್ರೂ 5G ಅಥವಾ ಜಿಯೋ 5G ನೆಟ್ವರ್ಕ್ ಸಿಗತ್ತಾ ಇಲ್ವ ಅಂತ ಟ್ರೈ ಮಾಡ್ತಾ ಇರೋದು. ನೆಕ್ಸ್ಟ್ ಈ ಕೇಬಲನ್ನು ಎಳೆದಾಡಿ ಕನೆಕ್ಟರ್ ಡಿಸ್ಕನೆಕ್ಟ್ ಆಗಬಾರ್ದು ಅಂತ ಕರೆಕ್ಟಾಗಿ ಬಳ್ಳಿಯನ್ನು ಈ ರೀತಿ ಬಿಗಿಯಾಗಿ ಕಟ್ಟಿ ಇವಾಗ ನೋಡಿ ಕೇಬಲನ್ನು ಕನೆಕ್ಟ್ ಮಾಡಾಗಿದೆ. ನೆಕ್ಸ್ಟ್ ಈ 17ರಿಂದ 18 ಫೀಟ್ ಉದ್ದದ ಈ ಮರದ ಪೋಲನ್ನು ಕರೆಕ್ಟ್ ನೆಟ್ವರ್ಕ್ 5G ನೆಟ್ವರ್ಕ್ ಎಲ್ಲಿ ಬರುತ್ತೋ ಆ ಡೈರೆಕ್ಷನ್ಗೆ ನೋಡಿ ಈ ರೀತಿ ಒಂದು ಸಲ ಸೆಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸೈಡಿನ ಕೋಆಕ್ಸಲ್ ಕೇಬಲ್ನ ಇನ್ನೊಂದು ಕನೆಕ್ಟರನ್ನು ಈ ಪ್ಲೇಟ್ ಜೊತೆ ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಇಟ್ಟರೆ ನಮಗೆ ಜಿಯೋ 5G ಸಿಗತ್ತಾ ಇಲ್ವ ಅಂತ ಚೆಕ್ ಮಾಡಬೇಕು. ಎಸ್ ನೋಡಿ, ಈ ಡೈರೆಕ್ಷನಲ್ಲೇ ಜಿಯೋ 5G ಬಂದಿರೋದು. ಈ ಹಿಂದಿನ ವಿಡಿಯೋದಲ್ಲೆಲ್ಲ ನೀವು ನೋಡಿರ್ತೀರ, ಅಲ್ಲಿ ಗುಡ್ಡದ ಟಾಪಲ್ಲಿ ಜಿಯೋ 5G ಕರೆಕ್ಟಾಗಿ ಬರುತ್ತೆ. ಇವಾಗ ಟೆಂಪ್ರರಿಯಾಗಿ ಈ ರೀತಿ ಅಂಟೆನವನ್ನು ಸೆಟ್ ಮಾಡಿ ನೆಕ್ಸ್ಟ್ ಇದು ಮತ್ತು ಗಾಳಿಗೆ ಅಲ್ಗಾಡದೆ ಇರಲಿ ಅಂತ ಒಂದು ಬಳ್ಳಿಯನ್ನು ಟೆಂಪ್ರರಿಯಾಗಿ ಕಟ್ಟಿ ಇವಾಗ ಈ ಅಂಟೆನಾದಿಂದ ಬಂದ ಕೋಆಕ್ಸಲ್ ಕೇಬಲ್ನ ಇನ್ನೊಂದು ಸೈಡಿನ ಕನೆಕ್ಟರನ್ನು ಈ ಜುಗಾಡ್ ಬೂಸ್ಟರ್ ಅಥವಾ DIY ನೆಟ್ವರ್ಕ್ ರಿಸೀವರ್ ಪ್ಲೇಟ್ ಜೊತೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲ್ಗಡೆ ಮೊಬೈಲ್ ಇಟ್ಟು ನೆಟ್ವರ್ಕ್ ವರ್ಕ್ ಆಗೋದು. ಮೇಲ್ಗಡೆ ಎತ್ತಿಬಿಟ್ರೆ ನೆಟ್ವರ್ಕ್ ಸಿಗೋದಿಲ್ಲ. ಈ ಹಿಂದಿನ ವಿಡಿಯೋದಲ್ಲೆಲ್ಲ ಕನ್ಫರ್ಮ್ ಮಾಡಿ ತೋರಿಸಿದ್ದೀನಿ. ಫ್ಲೈಟ್ ಮೋಡನ್ನು ಆಫ್ ಮಾಡಿದರೆ ಎಷ್ಟೊತ್ತು ನಾವು ವೇಟ್ ಮಾಡಿದ್ರು ನಾರ್ಮಲಾಗಿ ಯಾವುದೇ ರೀತಿ ನೆಟ್ವರ್ಕ್ ಬರೋದಿಲ್ಲ. ಒಂದೊಂದು ಸಲ ಜಿಯೋ 4G ಬರುತ್ತೆ. 5G ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಈ ಪ್ಲೇಟ್ ಅಥವಾ ಜುಗಾಡ್ ಬೂಸ್ಟರ್ ಇಲ್ಲದೆ ಯಾವುದೇ ಕಾರಣಕ್ಕೆ ನೆಟ್ವರ್ಕ್ ಬರೋದಿಲ್ಲ. ಇವಾಗ ಈ ಪ್ಲೇಟ್ ಮೇಲ್ಗಡೆ ಮೊಬೈಲನ್ನು ಇಟ್ಟು ಚೆಕ್ ಮಾಡಿ ನೋಡೋಣ ನೆಟ್ವರ್ಕ್ ಸಿಗತ್ತಾ ಇಲ್ವ ಅಂತ. ಇಲ್ಲಿ Vivo Y31 5G ಮೊಬೈಲನ್ನು ಯೂಸ್ ಮಾಡಲಾಗ್ತಿದೆ. ಜಿಯೋ ಸಿಮ್ ಆಲ್ರೆಡಿ ಇದರಲ್ಲಿ ಕನೆಕ್ಟ್ ಮಾಡಾಗಿದೆ. ಇವಾಗ ನೋಡಿ, ಯಾವುದೇ ರೀತಿ ಇಲ್ಲಿ ವಿಡಿಯೋದಲ್ಲಿ ಫೇಕ್ ಏನು ತೋರಿಸ್ತಾ ಇಲ್ಲ. ಇದೇ ಕೋಆಕ್ಸಲ್ ಕೇಬಲ್ ಫುಲ್ ಬಂಡಲ್ ಜಾಸ್ತಿ ಇರೋದನ್ನು ಇದೇ ರೀತಿ ಫೋಲ್ಡ್ ಹಾಕ್ಕೊಂಡೇ ಇದೆ. ನೆಕ್ಸ್ಟ್ ಫೈನಲ್ ಆಗಿ ನೆಟ್ವರ್ಕ್ ಸಿಕ್ಕಿದ್ರೆ ಇದನ್ನು ಕೇಬಲನ್ನು ಎಲ್ಲ ಫುಲ್ ಒಂದು ಸಲ ಓಪನ್ ಮಾಡಿ ಮನೆ ಒಳಗಡೆ ಎಷ್ಟು ಉದ್ದ ಲೆಂತ್ ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ತೀವಿ. ಹೆಚ್ಚಿರುವ ಕೇಬಲನ್ನು ಕಟ್ ಮಾಡ್ತೀವಿ. ಯಾಕೆ ಅಂದರೆ ಈ ಕೇಬಲ್ ಲೆಂತ್ ಆಗ್ತಾ ಹೋದಾಗೆ ಸಿಗ್ನಲ್ ಲಾಸ್ ಆಗುವ ಚಾನ್ಸ್ ಇರುತ್ತೆ. ಇವಾಗ ಫೈನಲಿ ಚೆಕ್ ಮಾಡಿ ನೋಡಿಬಿಡೋಣ 5G ವರ್ಕ್ ಆಗುತ್ತಾ ಇಲ್ವ ಅಂತ. ಮೊಬೈಲನ್ನು ನೋಡಿ ಪ್ಲೇಟ್ ಮೇಲ್ಗಡೆ ಇಡ್ತಾ ಇದ್ದೀನಿ. ಇಟ್ಟ ತಕ್ಷಣ 4G ನೆಟ್ವರ್ಕ್ ಬಂದಿದೆ ನೋಡಿ. VOLT ಅಂತ ಬಂದಿದೆ, ಅಂದರೆ 4G ನೆಟ್ವರ್ಕ್. ಮೊಬೈಲಲ್ಲಿ ಯಾವುದೇ ಸಿಗ್ನಲ್ ಇಲ್ಲದೆ ಫ್ಲೈಟ್ ಮೋಡ್ ಜಾಸ್ತಿ ಹೊತ್ತು ಆನ್ ಇದ್ದರೆ ಫಸ್ಟ್ 4G ನೆಟ್ವರ್ಕೇ ಸಿಗತ್ತೆ. ನೆಕ್ಸ್ಟ್ ಒಂದು ಸಲ ಫ್ಲೈಟ್ ಮೋಡನ್ನು ಆನ್ ಮಾಡಿ ಆಫ್ ಮಾಡಿದರೆ 5G ನೆಟ್ವರ್ಕ್ ಬರಬೇಕು. ಹಾಗಿದ್ರೆ ಮಾತ್ರ ನಮ್ಮ ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ ಅಂತ ಅರ್ಥ. ಇವಾಗ ಟ್ರೈ ಮಾಡಿ ನೋಡೋಣ. ಬೇಕಿದ್ದರೆ ನೆಟ್ ಮಾನ್ಸ್ಟರ್ ಆ್ಯಪಲ್ಲಿ ಇವಾಗ 4G ನೆಟ್ವರ್ಕ್ ಸ್ಟ್ರೆಂತ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. -117 -116 dBm ಬಂದಿದೆ. ಮತ್ತು ಇನ್ನೂ ಕರೆಕ್ಟಾಗಿ ವರ್ಕ್ ಆಗೋದಕ್ಕೆ ಈ ಮೊಬೈಲ್ನ ಸ್ವಲ್ಪ ಅಡ್ಜಸ್ಟ್ಮೆಂಟು ಕಾರಣ ಆಗುತ್ತೆ. ನೋಡಿ ಇವಾಗ -116 dBm ಇದೆ. ಫ್ಲೈಟ್ ಮೋಡನ್ನು ಒಂದು ಸಲ ಈ ರೀತಿ ಆನ್ ಮಾಡಿ ನೆಟ್ವರ್ಕ್ ಫುಲ್ ಆಫ್ ಆದಮೇಲೆ ಮತ್ತೆ ಈ ಫ್ಲೈಟ್ ಮೋಡನ್ನು ರಿಮೂವ್ ಮಾಡಿದರೆ 5G ವರ್ಕ್ ಆಗಬೇಕು. ಫೈನಲಿ ನೋಡಿ ಜಿಯೋ 5G ಬಂದಿದೆ, VNR ಇದೆ. ಇದರಿಂದ ಕನ್ಫರ್ಮ್ ಮಾಡಿ ನಾವು ತಿಳ್ಕೊಳ್ಬೋದು. ಸಿಗ್ನಲ್ ಸ್ಟ್ರೆಂತ್ ಕೂಡ ನೋಡಿ -110 dBm ಬರ್ತಾ ಇದೆ. ಇದರ ಸ್ಕ್ರೀನ್ಶಾಟನ್ನು ಕ್ಲಿಕ್ ಮಾಡಿರ್ತೀನಿ. ಕನ್ಫರ್ಮ್ ಆಗಿ ವಿಡಿಯೋದ ಸೈಡಲ್ಲಿ ಬರ್ತಾ ಇರುತ್ತೆ, ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು 5G ನೆಟ್ವರ್ಕೇ ಸಿಕ್ಕಿದೆ ಅಂತ. ಮತ್ತು ಇಲ್ಲಿ
ಹಿಂದೆಲ್ಲ ವಿಡಿಯೋದಲ್ಲಿ ಬಂದ ಹಾಗೆ ಜಿಯೋ 5G SA 700 ಅಂದರೆ 700 ಫ್ರೀಕ್ವೆನ್ಸಿಯಲ್ಲಿ ಜಿಯೋ 5G ನೆಟ್ವರ್ಕ್ ಬರ್ತಾ ಇರೋದು. ಇವಾಗ ನೆಟ್ವರ್ಕ್ ಏನೋ ಬಂದಿದೆ, ಇಂಟರ್ನೆಟ್ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಮೇನ್ ಪರ್ಪಸ್ಸೇ ಈ ಕೇಬಲನ್ನು ಪರ್ಚೇಸ್ ಮಾಡಿರೋದು ಅನ್ಲಿಮಿಟೆಡ್ ಡೇಟಾವನ್ನು ಯೂಸ್ ಮಾಡೋದಕ್ಕೆ, ಅಂದರೆ ಫ್ರೀ ಇಂಟರ್ನೆಟನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ಡೇಟಾವನ್ನು ಆನ್ ಮಾಡಿ ನೆಟ್ವರ್ಕ್ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಡೇಟಾವನ್ನು ಆನ್ ಮಾಡಿದ್ದೀನಿ. ಜಿಯೋದವರದ್ದೇ ನೆಟ್ ವೆಲಾಸಿಟಿ ಅಂತ ಒಂದು ಆ್ಯಪ್ ಇದೆ, ಇದರಲ್ಲೇ ಚೆಕ್ ಮಾಡಿ ನೋಡೋಣ. ಕಂಟಿನ್ಯೂ. ನೋಡಿ, ಯಾವುದೇ ರೀತಿ 5Gಯಿಂದ 4Gಗೆ ಸ್ವಿಚ್ ಏನೂ ಆಗಿಲ್ಲ. ಇವಾಗ ಸ್ಪೀಡ್ ಟೆಸ್ಟನ್ನು ಚೆಕ್ ಮಾಡಿ ನೋಡೋಣ. ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಕನೆಕ್ಟಿಂಗ್ ಟು ಸರ್ವರ್ ಅಂತ ರನ್ ಆಗ್ತಾಯಿದೆ. ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಿ ಡೌನ್ಲೋಡ್ ಸ್ಪೀಡ್ ರನ್ ಆಗ್ತಾಯಿದೆ. ನೋಡಿ, 4 MB ಮ್ಯಾಕ್ಸಿಮಮ್ 5 MB ಟಚ್ ಆಗ್ಬೋದು. ನೋಡಿ 5 MB ಅಂದರೆ ನಮ್ಗೆ ಯೂಸ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ 1 MB ಮೊಬೈಲಲ್ಲಿ ಯೂಸ್ ಮಾಡೋದಕ್ಕೆ, ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ 1 MB ಸ್ಪೀಡ್ ಸಿಗ್ತಾಯಿದೆ. 600ರಿಂದ 1 MB. ಯಾವುದೇ ರೀತಿ 4Gಗೆ ಏನು ಸ್ವಿಚ್ ಆಗಿಲ್ಲ. ಇವಾಗ ಅಪ್ಲೋಡ್ ಚೆಕಿಂಗ್ ಆಗ್ತಾಯಿದೆ. 0.2 MB ಅಂದರೆ 0.3 MB ಅಂದರೆ ನಮ್ಗೆ ಯೂಸ್ ಮಾಡೋದಕ್ಕೆ 20ರಿಂದ 30 KB. ಅಪ್ಲೋಡ್ ಸ್ಪೀಡ್ ಡೌನ್ ಆಗೋದಕ್ಕೆ ಇದೇ ಕಾರಣ. ಟವರಿಂದ ಇಲ್ಲಿ ನಾವು ಈಗ ಚೆಕ್ ಮಾಡ್ತಾ ಇರುವ ಈ ಜಿಗಾರ್ಡ್ ಬೂಸ್ಟರ್ ಜೊತೆ ಚೆಕ್ ಮಾಡ್ತಾ ಇರೋದು ತುಂಬ ಡಿಸ್ಟೆನ್ಸಲ್ಲಿದೆ, ಅದಕ್ಕೆ ನೆಟ್ವರ್ಕ್ ವೀಕ್ ಆಗೇ ಆಗುತ್ತೆ. ಇನ್ನೂ ಸ್ಪೀಡ್ ಬೇಕಂದರೆ ನಾವು ರಿಪೀಟರನ್ನು ಯೂಸ್ ಮಾಡಲೇಬೇಕು. ಅದು ಇನ್ನೂ ಕೆಲವಷ್ಟು ಜನಕ್ಕೆ ಈ ಜಿಗಾರ್ಡ್ ಬೂಸ್ಟರ್ ಲೀಗಲ್ಲ ಅಥವಾ ಇಲ್ಲೀಗಲ್ ಅಂತ ಒಂದು ಡೌಟ್ ಇದೆ. ಇದು ಯಾವುದೇ ರೀತಿ ಇಲ್ಲೀಗಲ್ ಏನಲ್ಲ. ರಿಪೀಟ್ರಲ್ಲಿ ಕೆಲವೊಂದು ಇಲ್ಲೀಗಲ್ ಇದೆ. ಎಲ್ಲ ಚೈನಾದಿಂದ ಆಲ್ಮೋಸ್ಟ್ ಇಂಪೋರ್ಟ್ ಆಗೋದ್ರಿಂದ ಕೆಲವೊಂದು ಮಾಡೆಲೆಲ್ಲ ಇಲ್ಲೀಗಲ್ ಇದೆ, ಅಂದರೆ ಗೌರ್ಮೆಂಟ್ ಅಪ್ರೂವಲ್ ಇಲ್ಲ. ಆದರೂ ಹ್ಯಾಕ್ ಮಾಡಿ ಯೂಸ್ ಮಾಡೋರು ಮಾಡ್ತಾರೆ. ಆದರೆ ಇದರಲ್ಲಿ ಯಾವುದೇ ರೀತಿ ಆಂಪ್ಲಿಫೈ ಮಾಡೋದಲ್ಲ, ಯಾವುದೇ ರೀತಿ ಡಿವೈಸ್ ಇಲ್ಲ. ಕೇವಲ ಮೇಲ್ಗಡೆ ಒಂದು LPD ಆ್ಯಂಟನ ಇರುತ್ತೆ, ಹಾಗೆ ಕೋಆಕ್ಸಲ್ ಕೇಬಲ್ ಇರುತ್ತೆ, ಮತ್ತು ಈ ಪ್ಲೇಟ್ ಒಳಗಡೆ ಇದು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಈ ರೀತಿ ಕಾಯಿಲ್ ಒಳಗಡೆ ಕಾಪರ್ ವೈರನ್ನು ಟರ್ನ್ ಮಾಡಿ ಕಾಯಿಲ್ ರೀತಿ ಮಾಡಿಕೊಂಡು ಟೇಪ್ ಹಚ್ಚಿಬಿಟ್ರೆ ನಮಗೆ ರಿಸೀವರ್ ಪ್ಲೇಟು ರೆಡಿ ಆಗಿಬಿಡತ್ತೆ. ಗೈಸ್, ಈ ಕೋಆಕ್ಸಲ್ ಕೇಬಲ್ನ ಲೆಂತ್ 30 ಮೀಟರ್ ಇರೋದ್ರಿಂದ ಇದರಿಂದನೂ ಸಿಗ್ನಲ್ ಲಾಸ್ ಆಗಿದೆ, ಮತ್ತು ವೆದರ್ ಕೂಡ ಅಷ್ಟೊಂದು ಕ್ಲಿಯರ್ ಇಲ್ಲ. ಅದಕ್ಕೇನು ನೆಟ್ವರ್ಕ್ ಇಂಟರ್ನೆಟ್ ಸ್ಪೀಡ್ ಸ್ವಲ್ಪ ಕಡಿಮೆ ಇದೆ. ಈ ಒಂದು ಚಿಕ್ಕ ಕೇಬಲಲ್ಲಿ, ಅಂದರೆ 7 ಮೀಟರ್ ಲೆಂತಿನ ಕೇಬಲಲ್ಲಿ ಇದೇ ಸೇಮ್ ಲೊಕೇಶನಲ್ಲಿ ಚೆಕ್ ಮಾಡಿದಾಗ -106ರಿಂದ -105 dBm ವರೆಗೆ ನೆಟ್ವರ್ಕ್ ಸ್ಟ್ರೆಂತ್ ಸಿಕ್ಕಿತ್ತು. ಹಾಗೆ ಡೌನ್ಲೋಡ್ ಸ್ಪೀಡ್ 15ರಿಂದ 16 MB ಮ್ಯಾಕ್ಸಿಮಮ್ ಡೌನ್ಲೋಡ್ ಸ್ಪೀಡ್, ಸುಮಾರು 1 MBಯಿಂದ 1.5 MB ಅಪ್ಲೋಡ್ ಸ್ಪೀಡ್ ಸಿಕ್ಕಿತ್ತು. ಮನೇಲಿ ಈ 5G ನೆಟ್ವರ್ಕನ್ನು ಫೈನಲ್ ಆಗಿ ಇನ್ಸ್ಟಾಲ್ ಮಾಡಬೇಕಿದ್ರೆ ಈ ಕೇಬಲ್ ಲೆಂತ್ ಇಷ್ಟೊಂದು ಅವಶ್ಯಕತೆ ಇಲ್ಲ. ಒಂದು 8ರಿಂದ 10 ಮೀಟರ್ ಕಡಿಮೆ ಸಾಕಾಗತ್ತೆ. ನಾವು ಜಾಸ್ತಿನೇ ಪರ್ಚೇಸ್ ಮಾಡಾಗಿತ್ತು. ಹೆಚ್ಚಿರುವ ಕೇಬಲಲ್ಲಿ ಇನ್ನೂ ಉಳಿದ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಬೇಕಾಗತ್ತೆ. ಫೈನಲಿ ಈ ಕೇಬಲ್ ಮತ್ತು ಅಂಟೆನಾವನ್ನೆಲ್ಲ ಕರೆಕ್ಟಾಗಿ ಫಿಟ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಕೇಬಲನ್ನು ಮನೆ ಒಳಗಡೆ ಹಾಕಿ ಎಷ್ಟು ಲೆಂತ್ ಅವಶ್ಯಕತೆ ಇದೋ ಅಷ್ಟೇ ಲೆಂತ್ಗೆ ಕೇಬಲ್ ಜಾಸ್ತಿ ಇರುವ ಲೆಂತನ್ನು ಕಟ್ ಮಾಡಿ ಮತ್ತು ಕನೆಕ್ಟರನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿ ಯಾವ ರೀತಿ ನೆಟ್ವರ್ಕ್ ಸಿಕ್ಕಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.